ಹಲೋ ಫ್ರೆಂಡ್ಸ್, ನಮಸ್ಕಾರ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ನಿಮ್ಮ ಹತ್ತಿರ ಆಧಾರ್ ಕಾರ್ಡ್ ಇದ್ದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿ ಎಷ್ಟು ಸಿಮ್ಗಳನ್ನು ನೀವು ತಗೊಂಡಿದ್ದೀರಾ ಅಂತ ಅದನ್ನು ಹೇಗೆ ತಿಳಿದು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟ್ ಆದ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೂ ಅದನ್ನು ಮನೆಯಲ್ಲೇ ಕುಳಿತುಕೊಂಡು ಈಸಿಯಾಗಿ ನಿಮ್ಮ ಒಂದು ಮೊಬೈಲ್ ಮೂಲಕ ಚೆಕ್ ಮಾಡಬಹುದು. ಯಾವ್ಯಾವ ಸಿಮ್ ಕಾರ್ಡ್ಗಳು ಚಾಲ್ತಿಯಲ್ಲಿವೆ ಹಾಗೂ ಯಾವ್ಯಾವ ಸಿಮ್ ಕಾರ್ಡ್ಗಳು ಬಂದ್ ಆಗಿದೆ. ಎಷ್ಟು ಬೇಗ ಆಗುತ್ತೆ ನೋಡಿ, ಅಷ್ಟು ಬೇಗ ಅದನ್ನು ತಿಳಿದುಕೊಳ್ಳಿ. ಯಾಕಂದರೆ ಒಂದು ಆಧಾರ್ ಕಾರ್ಡ್ ಮೂಲಕ ತಗೊಂಡಿರೋ ಸಿಮ್ಗಳು ಯಾರ್ಯಾರು ಯೂಸ್ ಮಾಡಿದರೆ ಹಾಗೂ ಯಾವುದೋ ಒಂದು ಪ್ರಾಬ್ಲಮ್ನಲ್ಲಿ ಸಿಕ್ಕಾಕೊಂಡ್ರೆ ನಂತರ ನೀವು ಕೂಡ ಸಮಸ್ಯೆಯಲ್ಲಿ ಬೀಳುವ ಒಂದು ಸಂದರ್ಭ ಕೂಡ ಬರುತ್ತೆ. ಯಾಕಂದರೆ ಸಿಮ್ ನಿಮ್ಮ ಒಂದು ಹೆಸರಿನಲ್ಲಿರುತ್ತೆ ಅಲ್ವಾ, ಅದಕ್ಕೋಸ್ಕರ ಆಧಾರ್ ಕಾರ್ಡ್ ಕೂಡ ನಿಮ್ಮ ಒಂದು ಹೆಸರಿಂದ ಆಗಿರುತ್ತೆ. ಅದಕ್ಕೋಸ್ಕರ ಈ ಒಂದು ವಿಡಿಯೋ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಈ ಒಂದು ವಿಡಿಯೋದಲ್ಲಿರುವ ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಹಾಗೆ ತಪ್ಪದೆ ಈ ವಿಡಿಯೋಗೆ ಲೈಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ ಫಸ್ಟಿಗೆ ಏನು ಮಾಡಬೇಕಂದ್ರೆ ನಿಮ್ಮ ಒಂದು ಮೊಬೈಲ್ನ ಬ್ರೌಸರ್ನ ಓಪನ್ ಮಾಡಿ. ಯಾವುದೇ ಒಂದು ಬ್ರೌಸರ್ ಆಗಿರ್ಬೋದು, ಅದನ್ನು ಫಸ್ಟ್ ಓಪನ್ ಮಾಡಿ. ಓಪನ್ ಮಾಡಿಕೊಂಡು ಇಲ್ಲಿ ಏನು ಮಾಡಬೇಕಂದ್ರೆ ಇಲ್ಲಿ ಒಂದು ವರ್ಡ್ನ ಸರ್ಚ್ ಮಾಡಬೇಕು, ಟ್ಯಾಪ್ ಕೋಪ್ ಅಂತ. ನೋಡಿ, ಇಲ್ಲಿ ಟ್ಯಾಪ್ ಕೋಪ್ ಅಂತ ಸರ್ಚ್ ಮಾಡಿದ ಕೂಡಲೇ ಇಲ್ಲಿ ಒಂದು ವೆಬ್ಸೈಟ್ ಬರುತ್ತೆ. ಇಲ್ಲಿ ನೋಡ್ಬೋದು ಟ್ಯಾಪ್ ಕೋಪ್. ಇದ್ರ ಮೇಲೆ ಓಕೆ ಮಾಡಬೇಕು. ಓಕೆ ಮಾಡಿದಾಗ ನೀವು ಇಲ್ಲಿ ನೋಡ್ಬೋದು ಈ ಒಂದು ವೆಬ್ಸೈಟ್ ಇಲ್ಲಿ ಓಪನ್ ಆಗುತ್ತೆ. ಇದು ಸರ್ಕಾರದವರ ಒಂದು ವೆಬ್ಸೈಟ್ ಆಗಿದೆ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಕೆಳಗಡೆ ನೋಡ್ಬೋದು ರಿಕ್ವೆಸ್ಟ್ ರಿಸೀವ್ಡ್ ಅಂತ ಇದೆ. ಇಷ್ಟು ಜನರ ಒಂದು ಪ್ರಾಬ್ಲಮ್ ಇಲ್ಲಿ ರಿಸೀವ್ಡ್ ಮಾಡಲಾಗಿದೆ. ಹಾಗೆ ಇಲ್ಲಿ ರೀಸಾಲ್ವ್ಡ್ ಕೂಡ ಇಲ್ಲಿ ಮಾಡಲಾಗಿದೆ ಇಷ್ಟು ಜನರ ಒಂದು ಪ್ರಾಬ್ಲಮ್ನ. ಹಾಗೆ ಇಲ್ಲಿ ಕೆಳಗಡೆ ನೋಡ್ಬೋದು ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿ ಎಷ್ಟು ಸಿಮ್ಗಳು ಚಾಲ್ತಿಯಲ್ಲಿದೆ ಅಂತ ನೀವು ಇಲ್ಲಿ ಚೆಕ್ ಮಾಡಬೇಕಂದ್ರೆ ಇಲ್ಲಿ ಫಸ್ಟಿಗೆ ಏನು ಮಾಡಬೇಕಂದ್ರೆ ಇಲ್ಲಿ ನಿಮ್ಮ ಒಂದು ಯಾವುದೇ ಒಂದು ಮೊಬೈಲ್ ನಂಬರನ್ನು ಇಲ್ಲಿ ಫಸ್ಟಿಗೆ ಹಾಕಬೇಕು. ಮೊಬೈಲ್ ನಂಬರನ್ನು ಹಾಕಾದ್ಮೇಲೆ ಇಲ್ಲಿ ಒಂದು ಕ್ಯಾಪ್ಚಾ ಬರುತ್ತೆ, ಇದನ್ನು ಕೂಡ ಫಿಲ್ ಮಾಡಬೇಕು. ನಂತರ ಇಲ್ಲಿ ಒಂದು ಆಪ್ಷನ್ ಇದೆ ನೋಡಿ, ಇದ್ರ ಮೇಲೆ ಓಕೆ ಮಾಡಬೇಕು. ಓಕೆ ಮಾಡಿದಾಗ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಇಲ್ಲಿ ಒಂದು ಹಾಕಿದ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ, ಅದನ್ನು ಇಲ್ಲಿ ಕೆಳಗಡೆ ಹಾಕಬೇಕಾಗುತ್ತೆ. ನೋಡಿ, ಈ ಒಂದು OTPನ ಇಲ್ಲಿ ಕೆಳಗಡೆ ಹಾಕಬೇಕು. ನಂತರ ಇಲ್ಲಿ ಲಾಗಿನ್ ಆಪ್ಷನ್ ಮೇಲೆ ಓಕೆ ಮಾಡಬೇಕು. ನೋಡ್ಬೋದು ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿ ಎಷ್ಟು ಸಿಮ್ಗಳು ಚಾಲ್ತಿಯಲ್ಲಿದೆ ಅಂತ ಇಲ್ಲಿ ನಮಗೆ ನಂಬರ್ ತೋರಿಸುತ್ತೆ. ನೋಡಿ, 4 ಸಿಮ್ಗಳು ನನ್ನ ಒಂದು ಆಧಾರ್ ಕಾರ್ಡ್ನಲ್ಲಿ ಇಲ್ಲಿ ಚಾಲ್ತಿಯಲ್ಲಿದೆ. ಇಲ್ಲಿ ಈಗ ನಾನು ತಿಳ್ಕೊಳ್ಬಹುದು ಯಾವ ಸಿಮ್ನ ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಹಾಗೂ ಯಾವ ಸಿಮ್ನ ಇಲ್ಲಿ ನಾನು ಯೂಸ್ ಮಾಡ್ತಾ ಇಲ್ಲ ಅಂತ ನಮಗೀಗ ಈಸಿಯಾಗಿ ಇಲ್ಲಿ ಗೊತ್ತಾಗುತ್ತೆ. ಅಥವಾ ನಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ ಆಗಿರ್ಬೋದು, ಅವರಿಗೂ ಕೂಡ ನಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿ ಸಿಮ್ಮನ್ನು ತೆಗೆದುಕೊಟ್ಟಿದ್ರೆ ಇಲ್ಲಿ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ ಆ ಒಂದು ಸಿಮ್ ಅವರೇನಾದ್ರು ಯೂಸ್ ಮಾಡ್ತಾ ಇದ್ರೆ. ಹಾಗೆ ಇಲ್ಲಿ ನನ್ನ 4 ಸಿಮ್ಗಳಲ್ಲಿ ಇಲ್ಲಿಗ ನಾನು 2 ಸಿಮ್ಗಳನ್ನು ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಇನ್ನೊಂದು ಬೇಡ ಅಂದರೆ ಇನ್ನು 2 ಸಿಮ್ಗಳು ನನಗೆ ಬೇಡ ಅಂದರೆ ಇಲ್ಲಿ ನೀವು ಏನು ಮಾಡಬೇಕಂದ್ರೆ ಇಲ್ಲೊಂದು ಬಾಕ್ಸ್ ಕಾಣುತ್ತೆ ನೋಡಿ ಫ್ರೆಂಡ್ಸ್, ಈ ಒಂದು ಬಾಕ್ಸ್ ಮೇಲೆ ಟಿಕ್ ಮಾಡಿಕೊಂಡು ಇಲ್ಲಿ ರಿಪೋರ್ಟ್ ಅಂತ ಆಪ್ಷನ್ ಇರುತ್ತೆ ನೋಡಿ, ಇದ್ರ ಮೇಲೆ ಓಕೆ ಮಾಡಿದ್ರೆ ಸಾಕು, ಆಟೋಮೆಟಿಕ್ ಆಗಿ ಇದು ಬ್ಲಾಕ್ ಆಗುತ್ತೆ. ಈ ಒಂದು ನಂಬರ್ ನಮ್ಮ ಒಂದು ಹೆಸರಿಂದ ಹೋಗುತ್ತೆ. ಈ ರೀತಿಯಾಗಿ ಫ್ರೆಂಡ್ಸ್ ನೀವು ನಿಮ್ಮ ಒಂದು ಆಧಾರ್ ಕಾರ್ಡ್ ನಲ್ಲಿ ಎಷ್ಟು ಸಿಮ್ಗಳು ಇದೆ ಅಂತ ನೀವು ಈಸಿಯಾಗಿ ಈ ಒಂದು ಪ್ರೊಸೆಸ್ ಮೂಲಕ ತಿಳ್ಕೊಬಹುದು. ಒಮ್ಮೆ ಫ್ರೆಂಡ್ಸ್ ಟ್ರೈ ಮಾಡಿ ನೋಡಿ, ಯಾಕಂದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ನಲ್ಲಿ ಎಷ್ಟು ಸಿಮ್ಗಳು ಚಾಲ್ತಿಯಲ್ಲಿದೆ ಅಂತ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ.